ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ. ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ವಿಶೇಷವಾಗಿ ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಇದು ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಇದು ಆಕಾಶವಾಣಿ, ಮನದ ಭಾವನೆಯ ತರಂಗಗಳನ್ನು ಹದ ಮಾಡುವ ಕೇಂದ್ರ. ಇದು ರಂಗಮಂದಿರವೂ ಹೌದು. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ವಿಶೇಷವೆಂದರೆ ವಿಶೇಷ, ಒಂದು ಸಂಭ್ರಮದ ಮಾತುಕತೆಯ ಉತ್ಸವ ಅಂತಲೇ ಹೇಳಬಹುದು. ಇವತ್ತಿನ ಅತಿಥಿ ಶ್ರೀಮತಿ ಲಕ್ಷಿತಾ ಗಂಗಾವತಿ, ಅಭಿನೇತ್ರಿ, ಚಲನಚಿತ್ರ ನಟಿ, ರಾಜ್ಯಾಧ್ಯಕ್ಷರು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಸುವ ಕೇಂದ್ರ ಇದಾಗಿದ್ದರಿಂದ ಅವರನ್ನು ನಾವು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಲಕ್ಷಿತಾ ಗಂಗಾವತಿ. ಕೇಳುವರೆ, ನಮ್ಮ ನಾಡು ನುಡಿ ಕಲೆ, ಸಾಹಿತ್ಯ, ಸಂಗೀತ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಂತ ಈಗಾಗಲೇ ನಾನು ಹೇಳಿದ್ದಕ್ಕೆ ಶ್ರೀಮತಿ ಲಕ್ಷಿತಾ ಗಂಗಾವತಿ ಇವರು ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಕೇಳುವರೆ, ವಾಡಿಕೆಯಂತೆ ಒಂದು ಅಣ್ಣ ಬಸವಣ್ಣನವರ ವಚನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣವಂತೆ. ನಾನು ಆರಂಭ ಮಾಡುವೆ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ಆರಂಭ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ಸೇವೆಯ ಮಾಡುವೆ ಪರ ಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು. ಸೇವೆಯ ಮಾಡುವೆ ಪರ ಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು. ನಾನಾವ ಕರುಮವ ಮಾಡಿದೊಡೇನೋ, ನಾನಾವ ಕರುಮವ ಮಾಡಿದಡೇನೋ. ಆ ಕರ್ಮ ಫಲಭೋಗ ನೀ ಕೊಟ್ಟುವುದಲ್ಲದೆ, ಆ ಕರ್ಮ ಫಲಭೋಗ ನೀ ಕೊಟ್ಟುವುದಲ್ಲದೆ. ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು, ನೆನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು. ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು. ನಿಮ್ಮಾಣೆ ಕೂಡಲ ಸಂಗಮ ದೇವ, ನಿಮ್ಮಾಣೆ 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 ಕೂಡಲ ಸಂಗಮ ದೇವ. ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ನಾನು ಆರಂಭವ ಮಾಡುವೆ, ನಾನು ಆರಂಭವ ಮಾಡುವೆ, ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು. ಆ ಆ ಲಕ್ಷಿತಾ ಅವರೇ, ನನ್ನ ವ್ಯಕ್ತಿಗತ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ತಮಗೆ ಆಧಾರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಗುರುಗಳೇ. ಲಕ್ಷಿತಾ ಅವರೇ, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಸಂಭ್ರಮ, ಹಂದ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಹುಟ್ಟಿನೊಳಗೆ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಗುರು ಹಿರಿಯರು, ಸಮಾಜದವರು, ಹೀಗೆ ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ನಿಮ್ಮ ಈ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೆಟ್ಟಿ ನಿಂತ ಒಂದು ಕಲಾಕ್ಷೇತ್ರದೊಳಗೆ ನಿಮ್ಮದೇ ಆದಂಥ ಒಂದು ಸ್ವಂತ ವ್ಯಕ್ತಿತ್ವವನ್ನು ಮಾಡಿಕೊಂಡಿರಿ. ಜನ ನಿಮ್ಮನ್ನು ಗುರುತಿಸ್ತಾರೆ.
ಕಾರಣ ನಿಮ್ಮ ಸಂಸ್ಕಾರದಿಂದ, ನಿಮ್ಮ ಕಲೆಗಳಿಂದ. ಇದಕ್ಕೆಲ್ಲ ಹುಟ್ಟೇ ಕಾರಣ ನಿಮ್ಮ ತಂದೆ ತಾಯಿ ಬಾಲ್ಯ ಎಲ್ಲವನ್ನೂ ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳ್ರಿ. ಖಂಡಿತವಾಗ್ಲೂ ಸರ್. ನನ್ನ ಹೆಸರು ಲಕ್ಷಿತಾ ಗಂಗಾವತಿ. ನಾನು ಒಬ್ಳು ಚಲನಚಿತ್ರ ಕಿರುತೆರೆ ನಟಿ. ನಾನು ಹುಟ್ಟಿದ್ದು ಕೊಪ್ಪಳ ಡಿಸ್ಟಿಕಲ್ಲಿ, ಓದಿದ್ದು ಅಲ್ಲಿ. ಅಲ್ಲ, ಕೊಪ್ಪಳ ಡಿಸ್ಟ್ರಿಕ್ಟ್ ಹಳ್ಳಿ ಏನು ಮಾತ್ರಿ? ಇಲ್ಲ, ಕೊಪ್ಪಳ ಡಿಸ್ಟಿಕ್. ಕೊಪ್ಪಳದಲ್ಲೇ ಇದ್ರೆ. ಕೊಪ್ಪಳ ಡಿಸ್ಟಿಕಲ್ಲಿ ಹುಟ್ಟಿದ್ದು, ಅಲ್ಲೇ ನಾನು ಓದಿದ್ದು ಎಜುಕೇಶನ್. ಏನು ಓದಿದ್ರಿ? ನನ್ನ PUC ಡಿಪ್ಲೊಮಾ ಆಗಿದೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ರಿ. ನಮ್ಮ ತಂದೆ ಹೆಸರು ಶಿವಪ್ಪ ಬಸಪ್ಪ ಗದಗ್ ಅಂತ. ತಾಯಿ ಹೆಸರು? ತಾಯಿ ಹೆಸರು ಶಾಂತಲ ಶಿವಪ್ಪ ಗದಗ್ ಅಂತ. ಅಣ್ಣ ತಮ್ಮಂದ್ರು, ಅಕ್ಕಂಗಿ? ತಮ್ಮಂದ್ರು ನಾವು ಎಲ್ಲ ಟೋಟಲಿ 6 ಜನ, 5 ಜನ ಹೆಣ್ಣು ಮಕ್ಕಳು, 5 ಜನ ಹೆಣ್ಮಕ್ಳು, ಒಬ್ಬನೇ ತಮ್ಮ ಲಾಸ್ಟ್ಗೆ ಅಪರೂಪದ ಸಹೋದರ. ಅಲ್ಲ, ಇವಾಗ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಿ ಕೊಪ್ಪಳದೊಳಗೆ? ಕೊಪ್ಪಳದಲ್ಲಿ ಹೋಗ್ತಾ ಇದ್ದೆ. ಎಲ್ಲಿವರೆಗೆ ಓದಿದ್ರಿ ಪ್ರಾಥಮಿಕ ಶಾಲೆ? 1ರಿಂದ 7 ಅಷ್ಟೇ 7. ಪ್ರಾಥಮಿಕ ಶಿಕ್ಷಣ ಕನ್ನಡದೊಳಗೆ ಆಯ್ತಾ? ಹೌದು, ಎಲ್ಲ ನಾನು ಓದಿರೋದು ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ. 1ರಿಂದ 7 ಒಂದು ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆನೇ? ಹೌದು, ಎಲ್ಲಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಾವು ಓದಿದ್ದು. ಇವಾಗ ನಿಮ್ಮ ಗುರುಗಳ ಹೆಸರು ನೆನಪು ಮಾಡ್ಕೋತೀರಿ ನೀವು ಓದುವಾಗಿದ್ರಲ್ಲ? ಗುರುಗಳ ಹೆಸರು ನೆನಪಿದೆ. ಹೇಳ್ರಿ. ಕೊಪ್ಪಳದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ರು ಲಲಿತಾ ಅಂಗಡಿ ಅಂತ ಹೇಳ್ಬಿಟ್ಟು ಒಬ್ರು ಇಂಗ್ಲಿಷ್ ಟೀಚರ್ ಇದ್ರು. ಅಂದ್ರೆ ಒಳ್ಳೆಯವರಿದ್ರು, ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ನಿಮಗೆ ಅವಾಗ ನಿಮ್ಮ ಪ್ರಾರ್ಥನೆ ಇತ್ತೇನ್ರಿ? ನೀವು ಸ್ಕೂಲಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಲ್ಲ ಎಂಟ್ರ ಆದ್ಮೇಲೆ? ಮಾಡ್ತಾ ಇದ್ವಿ. ಸ್ಕೂಲ್ ಪ್ರಾರ್ಥನೆ ಇತ್ತು. ಮಾಡ್ತಾ ಇದ್ವಿ. ಸ್ನೇಹ ಸಮ್ಮೇಳನ, ಗ್ಯಾದರಿಂಗ್ ಅಂತೀವಿ, ಮಾಡ್ತಿದ್ರಿ? ಅದನ್ನ ಮಾಡ್ತೀವಿ. ಬೀಳ್ಕೊಡೋ ಸಮಾರಂಭ ಎಲ್ಲ ಮಾಡ್ತೀವಿ. ವೆಲ್ಕಮ್ದು ಅದೆಲ್ಲ. ಇವಾಗ ನಿಮ್ಮ ಬಾಲ್ಯ ಸ್ನೇಹಿತರ ನೆನಪಿದೆ ನಿಮಗೆ? ಖಂಡಿತವಾಗ್ಲಿ ಹೇಳ್ರಲ್ಲ. ರತ್ನ ಅಂತ ಹೇಳಿ ಇದ್ದಾರೆ. ಆಮೇಲೆ PUC ಬಂದ್ಮೇಲೆ ಶಾಂತ ಅಂತ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ರು ಅಕ್ಕಮ್ಮ ಅಂತ ಹೇಳಿದ್ದಾರೆ. ನೀವು ಅವ್ರ ಜೊತೆ ಇವು ಸಂಪರ್ಕದಲ್ಲಿ ಇದ್ದೀರಿ? ಇವಾಗಲೇ ಇದ್ದಾರೆ, ಸಂಪರ್ಕ ಇದ್ದಾರೆ. ಅಂದ್ರೆ ನಮ್ಮ ಜೀವನದೊಳಗೆ ಸ್ನೇಹಿತರು ಬೇಕು ಯಾವತ್ತು. ನಿಜ ನಿಜ. ಅದೊಂದು ಖುಷಿ ಕೊಡ್ತದಲ್ಲ. ನಿಜ ಸರ್. ಒಂದು ಯೋಗಕ್ಷೇಮ ಯಾರ ಹತ್ರ ಹೇಳಲಾರ್ದ ವಿಷಯಗಳನ್ನ ಸ್ನೇಹಿತರ ಹತ್ರ ಹೇಳ್ಕೊತೀವಿ ನಾವು. ಹೌದು ಹೌದಲ್ರಿ? ಹೌದು. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು? ನಮ್ಮ ತಂದೆ ಡೆಪ್ಟಿ ತಹಸೀಲ್ದಾರ್, ರಿಟೈರ್ಡ್ ಆಗಿದ್ದಾರೆ ಇವಾಗ. ತಾಯಿ ಮನೇಲೆ ಇರ್ತಾರೆ, ಹೌಸ್ ವೈಫ್, ಹೌಸ್ ಮೇಕರ್ ಅಂತ ಹೇಳ್ಬೇಕಿದ್ರೆ. ಆಮೇಲೆ ಅಲ್ಲಿ ಮುಂದೆ ನೀವು ಡಿಪ್ಲೊಮಾ PUC ಆದಿಂದ ಎಲ್ಲಿ ಹೋದ್ರಿ ನೀವು? ನನ್ನ PUC ಆದ ತಕ್ಷಣ ನಂದು ಮದುವೆ ಆಯ್ತು, ಮ್ಯಾರೇಜ್ ಆಯ್ತು. ಅದಂದ್ರೆ ಭಾಳ ಬೇಗ ಆತಲ್ಲ. ಮನೇಲಿ ಮತ್ತೆ ಜವಾಬ್ದಾರಿ ಇರ್ತಿತ್ತಲ್ಲ, ಚೆನ್ನಾಗಿರ್ಬೇಕು ಬೇಗ. ಬಟ್ ಮದುವೆ ಆದಿಂದ ಓದಿದ್ರಿ ಆದ್ಮೇಲೆ? ಆಮೇಲೆ ಇಲ್ಲ, PUC ಆದ ತಕ್ಷಣ ಒಂದು ಫ್ಯಾಷನ್ ಡಿಸೈನಿಂಗ್ ಅಂದ್ರಲ್ಲ? ಫ್ಯಾಷನ್ ಡಿಸೈನಿಂಗ್ ಅದು ಮುಗಿದ್ಮೇಲೆ ನಾನು ಮದುವೆ ಆಗಿರೋದು. ಆ ಫ್ಯಾಷನ್ ಡಿಸೈನ್ ಬಗ್ಗೆ ಮಾತಾಡ್ರಿ ಇವಾಗ. ಫ್ಯಾಷನ್ ಡಿಸೈನರ್ ಅಂತಂದ್ರೆ ಒಂದು ಮಹಿಳೆಯರಿಗೆ ತುಂಬಾ ಒಳ್ಳೆ ಜೀವನವನ್ನು ಕೊಡುತ್ತೆ. ಅವ್ರು ಎಲ್ಲಿ ಹೋದ್ರು ಅದನ್ನ ಬದುಕಬಹುದು. ಫ್ಯಾಷನ್ ಡಿಸೈನರ್ ಅಂದ್ರೆ ಒಂದು ಎಲ್ಲ ಬಂತು ಅದರಲ್ಲಿ. ಟೈಲರಿಂಗ್ ಆಯ್ತು, ಎಂಬ್ರಾಯ್ಡರಿ ಆಯ್ತು. ಟೈಲರಿಂಗ್ ಅಂತ ಒಂದು ಕಲ್ತ್ಕೊಂಡ್ರೆ ಮಹಿಳೆಯರು ಎಲ್ಲಿ ಹೋದ್ರು ಬದುಕಬಹುದು. ಯಾವ ಊರಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬಹುದು. ಆಮೇಲೆ ಎಲ್ಲಿ ಯಾವ ಊರಿಗೆ ಹೋದ್ರು ಬದುಕಬಹುದು. ಆ ತರ ಒಂದು ಅದು ಉದ್ಯೋಗ ನಂಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ಮಹಿಳೆಯರಿಗೆ ಅದು ಅವಶ್ಯಕತೆ ಇದೆ. ಆಮೇಲೆ ನೀವು ರಂಗಭೂಮಿ, ಕಿರುತೆರೆ, ಚಲನಚಿತ್ರ, ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮ ಕಲೆ ಪ್ರತಿಭೆಯನ್ನು ತೋರಿಸಿದ್ರಿ. ಈ ಕಲೆ ನಿಮಗೆ ಯಾರಿಂದ ಬಂತು? ಯಾರಿಂದನೂ ಬಂದಿಲ್ಲ ಗುರುಗಳೇ. ನನ್ ಫಸ್ಟ್ ಮುಂಚೆಯಿಂದನೂ ಊರಲ್ಲಿ ಇದ್ದಾಗ ತುಂಬಾ ಇಂಟ್ರೆಸ್ಟ್ ಇತ್ತು. ಅದು ಅಂದ್ರೆ ಸ್ಕೂಲಲ್ಲಿ ಡ್ರಾಮಾ ಮಾಡ್ತಿದ್ರಿ? PUC ಅಲ್ಲಿ ಮಾಡಿದ್ದೇನೆ. ಮಾಡಿದ್ರಿ? ಡ್ಯಾನ್ಸು, ಡ್ರಾಮಾ ಎಲ್ಲ ಮಾಡಿ. ಅಂದ್ರೆ ನಿಮ್ಗೆ ಸೇರ್ತಿತ್ತು, ಲೈಕ್ ಆಗ್ತಾ ಇತ್ತು. ಅದು ನಮ್ಗೆ ಇಂದ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರ್ಲಿಲ್ಲ. ಆಮೇಲೆ ಅದು ಹೋಗಕ್ ದಾರಿಗಳು ಇರ್ಲಿಲ್ಲ. ಹೌದು, ಆತರ ಒಂದು ಚಾನ್ಸ್ ಇಲ್ಲ ಬೇಕಲ್ಲ. ಇವಾಗ ನಿಮ್ದು ರಂಗಭೂಮಿ ಬಗ್ಗೆ ಮಾತಾಡೋಣ. ರಂಗಭೂಮಿ ಅದ್ರ ಬಗ್ಗೆ ಮಾತಾಡಲ್ಲ, ಅದೇನದು ರಂಗಭೂಮಿ ಅಂದ್ರೆ? ರಂಗಭೂಮಿ ಅಂತಂದ್ರೆ, ರಂಗ ಅಂತಂದ್ರೆ ಒಂದು ಕಲೆ. ಇವಾಗ ಸಿನಿಮಾ, ಸೀರಿಯಲ್ ಒಂದು ಕಲೆ ಹುಟ್ಟಿದೆ ಅಂತಂದ್ರೆ ಫಸ್ಟ್ ರಂಗಭೂಮಿಯಿಂದಾನೆ. ರಂಗ ಅಂತಂದ್ರೆ ಒಂದು ಇವಾಗ ಏನ್ ಜೀವನ ನಡೀತಾ ಇದೆಯಲ್ಲ ಅದನ್ನ ಅನುಭವದಿಂದ ಅಲ್ಲಿ ರಂಗದಿಂದ ವೇದಿಕೆ ಮೇಲೆ ತೋರಿಸಿದೆ ರಂಗ. ರಂಗಭೂಮಿ ಮಹತ್ವ ಬಹಳ ಅದ. ಡಾಕ್ಟರ್ ರಾಜ್ಕುಮಾರ್ ನನ್ನ ತಾಯಿ ಮನೆ ಅಂತ ಹೇಳ್ತಾರೆ. ರಂಗಭೂಮಿ ನನ್ನ ತಾಯಿ ಮನೆ, ತವ್ರ ಮನೆ. ಅಂದ್ರೆ ಅವರು ಗುಬ್ಬಿ ವೀರಣ್ಣ ಕಂಪನಿಯಿಂದ ಬಂದ್ರು, ಅಬ್ಬಯ್ಯ ನಾಡು ಒಳಗಿದ್ರು, ಅಲ್ಲಿಂದಲೇ ಮುಂದೆ ಬಂದ್ರಲ್ಲ ಅವರು. ನಾವು ರಂಗಭೂಮಿಯಿಂದೇ ತೆರೆ ಮೇಲೆ ಕಾಣಿಸ್ಕೊಂಡವ್ರು. ರಂಗಭೂಮಿ ಮರೆಯೋಕೆ ಸಾಧ್ಯ ಇಲ್ಲ. ನಿಜ ನಿಜ. ಇವಾಗ ನೀವು ರಂಗಭೂಮಿ ಅಂತೀರಿ, ರಂಗಭೂಮಿ ಒಳಗೆ ನಿಮಗೆ ಏನು ಅನುಭವಗಳದ ಹೇಳ್ರಿ ನೋಡೋಣ. ರಂಗಭೂಮಿಯಲ್ಲಿ ನಾನು ಆಕ್ಚುಲಿ ಜಾಸ್ತಿ ಮಾಡಿಲ್ಲ, ಇರ್ಲಿ, ಒಂದು 3 ನಾಟಕಗಳು ಮಾಡಿದ್ದೀನಿ. ಯಾವ್ಯಾವ ನಾಟಕ ಮಾಡಿದ್ರಿ? ಜೋಕುಮಾರ ಸ್ವಾಮಿ ಅಂತೇಳಿ, ನಂತರ ಸಾಂಬ ಸದಾಶಿವ ಅಂತೇಳಿ. ಸಾಂಬ ಸದಾಶಿವ, ಜೋಕುಮಾರ ಸ್ವಾಮಿ. ಆಮೇಲೆ ಮೊನ್ನೆ ಒಂದು ಸ್ವಾಮಿ ಶರಣಮಯ್ಯಪ್ಪ ಒಂದು ಡ್ರಾಮಾ. ಇವಾಗ ಜೋಕುಮಾರ ಸ್ವಾಮಿ ಬಗ್ಗೆ ಹೇಳಿದ್ರಿ.
ಅದ್ರೊಳಗೆ ಏನು ಥೀಮ್ ಇತ್ತು ಜೋಕುಮಾರ್ ಸ್ವಾಮಿ ಒಳಗ್ರೆ? ಅದ್ರಲ್ಲೊಂದು ಯಜಮಾಂತಿ ಮತ್ತೆ ಯಜಮಾನ ಅಂತ ಹೇಳಿ ಬರುತ್ತೆ. ಅದರಲ್ಲಿ ನಾನು ಫಸ್ಟು ಬೆಂಗಳೂರಿಗೆ ಹೋದ್ಮೇಲೆ ಫಸ್ಟ್ ವೇದಿಕೆ ನಾನು ಏರಿದ್ದೆ ಕಲೆ ಅಂತೇಳಿ ಅದರಿಂದನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಕಲೆ ಅಂತೇಳಿ ಜೋಕುಮಾರ ಸ್ವಾಮಿನೇ. ಅದು 2006 ಮಾಡಿದ್ದು ಸರ್. ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿ ಒಳಗೆ ಥೀಮ್ ಏನಿತ್ತು ಅದು? ಈ ಮಂದೆ ಒಂದು ಕತೆ ಅಂತಂದ್ರೆ ಒಬ್ರು ಗೌಡನಿ ಹೆಂಡತಿ ಇರ್ತಾರೆ, ಗೌಡ್ತಿ. ಅವ್ರ ಮನೆಯಲ್ಲಿ ನಾನು ಕೆಲಸದವಳಾಗಿರ್ತೀನಿ. ಅದೊಂದು ಪಾತ್ರ, ಚಿಕ್ಕ ಪಾತ್ರ ಆಗಿದ್ದು ನನ್ಗೆ ಖುಷಿ ಕೊಟ್ಟಿದೆ ಅದು. ಜೋಕುಮಾರ್ ಸ್ವಾಮಿ ಅಂತಿದೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಅದು ಜಾಸ್ತಿ ಮಾಡ್ತಾ ಇದ್ದಾರೆ ಜೋಕುಮಾರ್ ಸ್ವಾಮಿ ಅದು ಈ ಕಡೆದೇ ಅದು ಆಕ್ಚುಲಿ ನಾಟಕ ಅದು. ಆಮೇಲೆ ನಾವಿನ್ನು ಕಿರುತೆರೆಗೆ ಬರೋಣ. ಕಿರುತೆರೆ ಅಂದ್ರೆ ಏನು ನಮ್ಮ ಕೇಳುಗರಿಗೆ ಹೇಳ್ರಿ. ಕಿರುತೆರೆ ಅಂತಂದ್ರೆ ಒಂದು ಟಿವಿ ಚಾನಲ್, ಮನೆಯಲ್ಲೇ ಕೂತ್ಕೊಂಡು ನೋಡೋಂಥವ್ರಿಗೆ ಒಂದು ಟಿವಿ ಚಾನಲ್ ಅಲ್ಲಿ ಕಿರುತೆರೆ ಅಂತೇಳಿ ಹೇಳ್ತಾರೆ. ಮನೆಯಲ್ಲಿ ಇರೋರಿಗೆ ಅನುಕೂಲತೆ ಆಗುತ್ತೆ, ಫ್ರೀ ಇದ್ದಾಗ ಟಿವಿ ನೋಡೋಕೆ ಕಿರುತೆರೆ. ಇನ್ನೊಂದು ಕಿರು ಚಿತ್ರ ಅಂತಂದ್ರೆ ಶಾರ್ಟ್ ಮೂವಿ ಅನ್ಸುತ್ತೆ. ಶಾರ್ಟ್ ಮೂವಿ. ಈ ಕಿರುತೆರೆ ಯಾವ್ಯಾವ ಮಾಡಿರಿ? ಕಿರುತೆರೆ ಅಂತಂದ್ರೆ ಒಂದು 8 ಸೀರಿಯಲ್ ಆಗಿದವು. 8 ಹೇಳ್ರಲ್ಲ ಕೇಳುವರಿಗೆ. ಪುನರ್ವಿವಾಹ, ಅವನು ಮತ್ತು ಶ್ರಾವಣಿ, ರೋಬೋ ಫ್ಯಾಮಿಲಿ, ಶಿರಡಿ ಸಾಯಿಬಾಬಾ ಸೀರಿಯಲ್. ಅವರು ಸಾಯಿ ಪ್ರಕಾಶ್ ಅವರು ಆಕ್ಟ್ ಮಾಡಿದ್ರು. ಅವ್ರ ಜೊತೆಗೆ ಒಂದು ವರ್ಕ್ ಮಾಡಿದ್ ತುಂಬಾ ಖುಷಿ ಆಯ್ತು. ನಂತರ ಮೈನಾ ಅಂತೇಳಿ ಉದಯ್ ಚಾನಲ್ ಅಲ್ಲಿ ಬರ್ತಾ ಇತ್ತು. ನಾಗಿನಿ 2 ಅಂತೇಳಿ ಒಂದು ಪಾರು ಸೀರಿಯಲ್ ಅಂತ ಒಂದು ಮಾಡಿದ್ದೆ ಲಾಸ್ಟ್ ಟೈಮ್. ಅದಾದ್ಮೇಲೆ ಮತ್ತೆ ನಾನು ಯಾವ್ದು ಸೀರಿಯಲ್ಗೆ ಹೋಗಕ್ ಚಾನ್ಸ್ ಸಿಕ್ಕಿಲ್ಲ. ನನಗೆ ಒಂದು ಸೋಶಿಯಲ್ ವರ್ಕ್ ನೀವೆಲ್ಲ ಕಡೆ ಬಿಜಿ ಇದ್ದಿರಲ್ಲ, ಹಿಂಗಾಗಿ ನೀವು ಹೋಗಿಲ್ಲ ಇದ್ರೆ. ಆಮೇಲೆ ಇಷ್ಟೆಲ್ಲ ನೀವು ಕಿರುತೆರೆ ಹೇಳಿದ್ರಿ, ಇದ್ರೊಳಗೆ ನೀವು ಮೆಚ್ಚಿಕೊಂಡ ಕಿರುತೆರೆ ಯಾವುದು ಜಾಸ್ತಿಯಾಗಿ ಅಂತಂದ್ರೆ ಅದು ಪಾರು ಸೀರಿಯಲ್. ನನಗೆ ಪಾರು ಏನಿತ್ತು? ಪಾರು ಸೀರಿಯಲ್ ಕನ್ನಡ ಟೀಚರ್ ಆಗಿ ನನ್ಗೊಂದು ಪಾತ್ರ ಕೊಟ್ಟಿದ್ರು. ನಾನು ಪಕ್ಕ ಕನ್ನಡತಿ ಆಗಿದ್ರಿಂದ ಕನ್ನಡ ಟೀಚರ್ ಆಗಿ ಅಭಿಮಾನದಿಂದ ನನಗೆ ಅದು ಪಾತ್ರ ತುಂಬಾ ಇಷ್ಟ ಆಯ್ತು. ಅಂದ್ರೆ ಕನ್ನಡ ಟೀಚಿಂಗ್ ಬಗ್ಗೆ ಇತ್ತದ? ಹೌದೌದು. ಅದು ಎಲ್ಲಿ ಶೂಟಿಂಗ್ ಆಗ್ತದ? ಅದು ಬೆಂಗಳೂರಲ್ಲೇ ಒಂದು ಸ್ಕೂಲಲ್ಲಿ ಮಾಡಿದ್ರು. ಒಂದು ಸ್ಕೂಲಲ್ಲಿ ಆತ? ಎಷ್ಟು ದಿವಸ ಆತ ಶೂಟಿಂಗ್? ಅದು ಒಂದು 2 days ಆಯ್ತು ಸರ್. 2 ದಿನಕ್ಕೆ ಮುಗಿಸಿದ್ ಬಿಡ್ರಿ ಅವರು? ಅದು ನಂದು ಪಾತ್ರ ಎಷ್ಟಿರುತ್ತೆ ಅಷ್ಟೇ. ನಿಮ್ ಪಾತ್ರ ಎಷ್ಟಿರುತ್ತೆ ಅಷ್ಟೇ ಮಾಡ್ಕೋತಾರ ಅವ್ರು. ಹೌದೌದು. ಕಿರುತೆರೆಗೆ ಅಂದ್ರೆ ತಮಗೆ ಏನ್ ಬೇಕು ಅಷ್ಟೇ ಹೌದೌದು ಇದನ್ನ ಮಾಡ್ಕೋತಾರ ಅವ್ರು. ಅದ್ರ ನೆಕ್ಸ್ಟ್ ಮತ್ತೆ ನಿಮಗೆ ಆಮೇಲೆ ಯಾವ್ದು ಒಳ್ಳೇದು ಅನ್ನಿಸ್ತೆ ಕಿರುತೆರೆ ಒಳಗ? ಕಿರುತೆರೆ ಅಂತಂದ್ರೆ ಅದು ಒಂದೇ ಪಾರು ಸೀರಿಯಲ್ ನಾನು ಖುಷಿ ಪಟ್ಟಿದ್ದೆ. ಎಲ್ಲಾನು ಖುಷಿ ಪಟ್ಟಿದೆ ಸರ್, ಆತರ ಏನಿಲ್ಲ. ಎಲ್ಲಾನು ಖುಷಿ ಪಟ್ಟಿದೆ. ಬಟ್ ಪಾರು ಕನ್ನಡ ಟೀಚರ್ ಅಂದಿದ್ದಕ್ಕೆ ಸ್ವಲ್ಪ ಪಾತ್ರ ನಂಗೆ ಇಷ್ಟ ಆಯ್ತು. ಅಂದ್ರೆ ಮಕ್ಕಳೊಂದಿಗೆ ಕಳೀತಿರಲ್ಲ, ಅದೊಂದು ಖುಷಿ ಇದ್ರೆ. ಇವಾಗ ನೀವು ಡೈಲಾಗ್ಸ್ ಏನಿರ್ತದಲ್ಲ, ಈ ಡೈಲಾಗ್ಸ್ ನೀವೇನು ಕಂಠಪಾಠ ಮಾಡ್ತಿರೋ ಆ ಸನ್ನಿವೇಶ ಪ್ರಕಾರ ನೀವೇ ಸೃಷ್ಟಿ ಮಾಡಿ ಮಾತಾಡ್ತೀರಿ? ಇಲ್ಲ ಸರ್, ಅವರೇ ಒಂದು ಅಲ್ಲಿ ಅದ್ರ ಬಗ್ಗೆ ಕೇಳುಗರಿಗೆ ಬೇಕಾಗ್ತದೆ. ಇಲ್ಲ ಸರ್, ಅಲ್ಲೇ ಒಂದು ಅವರು ಡೈಲಾಗ್ನ ರೆಡಿ ಮಾಡಿರ್ತಾರೆ. ನಮ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನೋಡ್ಕೊಳ್ಳಿ ಅಂತೇಳಿ. ನಿಮ್ದು ಯಾವ ಪಾತ್ರ ಇದೆ ಅದನ್ನ ನಮ್ಗೆ ನೋಡ್ಕೊಂಡ್ಮೇಲೆ ಅದು ಸಿಚುವೇಶನ್ ತಕ್ಕಂಗೆ ಇರುತ್ತೆ, ಅದನ್ನ ನಾವು ಹೇಳೋದಿದೆ. ಅಂದ್ರೆ ನಿರ್ದೇಶಕ ಒಂದ್ಸಲ ಡೈಲಾಗ್ ಹೇಳಿ ತೋರಿಸ್ತಾರೆ ಅವ್ರು? ಹೌದು, ಅವರು ಕೊಡ್ತಾರೆ, ಗೊತ್ತಿಲ್ಲಾರ್ದವ್ರಿಗೆ ಮಾತ್ರ ಅವ್ರು ನೋಡಿ ತೋರಿಸ್ತಾರೆ. ಅದಾದ್ಮೇಲೆ ಗೊತ್ತಿದ್ದವ್ರಿಗೆ ಇವಾಗ ಪರಿಣಿತರಿಗೆ ಏನು ಹೇಳೋ ಕಾರಣ ಇಲ್ಲ. ಆ ಸನ್ನಿವೇಶ ಅದು ಅಲ್ಲ, ಸಾಲುಗಳ ಅರ್ಥ ಅದು ಎದಕ್ಕೆ ಸಂಬಂಧ, ಧ್ವನಿ ಏರಿಳಿತ ಅವರಾಗೆ ಮಾಡ್ಕೋತಾರೆ ಇದ್ರೆ. ಹೌದು. ಕಿರುತೆರೆ ಆಯ್ತು. ಇವಾಗ ನಾವು ಚಲನಚಿತ್ರ ಬಗ್ಗೆ ಮಾತಾಡೋಣ. ಈ ಚಲನಚಿತ್ರ ಕಿರುತೆರೆಗೆ ಏನ್ ಅಂತದ ಹೇಳ್ರಿ ಕೇಳೋಗರಿಗೆ. ಚಲನಚಿತ್ರ ಅಂತಂದ್ರೆ ದೊಡ್ಡ ಪರದೆ, ಬೆಳ್ಳಿ ಪರದೆ ಅಂತ ಹೇಳ್ತಾರೆ. ಬೆಳ್ಳಿ ಪರದೆ. ಅದು ಕಿರುತೆರೆ ಅಂತಂದ್ರೆ ಈಗ ಟಿವಿ ಚಾನಲ್ ಪರದೆ, ಅದಕ್ಕೆ ವ್ಯತ್ಯಾಸ ಇರೋದ್ರಿಂದ ಅದು ಇವಾಗ ಚಲನಚಿತ್ರ ಕಿರುತೆರೆ ಅಂತೇಳಿ ಬರುತ್ತೆ. ಚಲನಚಿತ್ರ ಅಂದಾಜ್ ಎಷ್ಟು ಅವಧಿಯಿಂದ ಎಲ್ಲಿ ತನಕ ಮಾಡ್ತಾರೆ? ಕತೆ ತಕ್ಕಂಗ ಮಾಡ್ತಾರೆ ಸರ್. ಕಾನ್ಸೆಪ್ಟ್ ಹೇಗ್ ಮಾಡಿರ್ತಾರಲ್ಲ ಅದ್ರ ಮಿನಿಮಮ್ 1.5 hour ಇದ್ದೇ ಇರ್ತದಲ್ಲ? ಇದ್ದೇ ಇರುತ್ತೆ. ಅಂದ್ರೆ ಮೊದಲಿಂದು 3 hours ಇದೆಲ್ಲ ಹೋತ್. ಇವಾಗ ಬಂಗಾರದ ಮನುಷ್ಯ, ಯಜಮಾನ, ಅದೊಂಥರ ಕಥೆನೂ ಇರ್ತಿತ್ತು, ಅಷ್ಟು ಜನ ಕಲಾಕಾರ ಇರ್ತಿದ್ರು, ಅದೆಲ್ಲ ಹೋತಿ. ಈಗ 1.5 hourಗೆ ಬಂದಾರ ಅವ್ರು. 3 hour ಕುತ್ಕೊಂಡು ಸಿನಿಮಾ ನೋಡಿದ್ರು ಅವಾಗ ಬೋರ್ ಆಗ್ತಾ ಇರ್ಲಿಲ್ಲ. ಮುಗಿದೋಗುತ್ತೆ ಅಂತ ಗೊತ್ತೇನೆ ಆಗ್ತಾ ಇರ್ಲಿಲ್ಲ. ಅಲ್ಲಂಗ ಆ ಕಥೆ ನಮ್ಮನ್ನ ಅವ್ರ ಜೊತೆಗೆ ಎಳ್ಕೊಂಡು ಹೋಗ್ತಿತ್ತು. ನಿಜ ಸರ್. ಪ್ರೇಕ್ಷಕರನ್ನ ಕಥೆ ಜೊತೆಗೆ ಅವ್ರೇನು ಅಭಿನಯ ಮಾಡ್ತಾರಲ್ಲ ಅವ್ರ ಜೊತೆಗೆ ನಾವು ಹೋಗ್ತಿದ್ವಿ. ನಿಜ. ಒಂದು ಆನಂದ ಇರ್ತಿತ್ತು. ಮತ್ತೆ 2ನೇ ಸಲನೂ ಸಿನಿಮಾ ನೋಡ್ತಿದ್ರು ಬಂದು. ಹೌದೌದು. ಕೆಲವರು 3 ಸಲ 3 ಸಲ ನೋಡಿನ ಅಂತ ಹೇಳ್ತಿದ್ರು. ಬಂಗಾರದ ಮನುಷ್ಯ, ಯಜಮಾನ 2-3 ಸಲ ಅಲ್ಲ ಸರ್, ಒಬ್ಬೊಬ್ರು 10 ಸಲ ನೋಡಿದ್ದಾರೆ. ಮತ್ತೆ ಬಂಗಾರ ಮನುಷ್ಯ ಅಂತ ಹೇಳಿ ಆ ಫಿಲಮ್, ಅದರಿಂದ ಲೈಫ್ ಎಷ್ಟು ಜನ ಕಟ್ಕೊಂಡಿದ್ದಾರೆ ಸರ್. ಎಷ್ಟೊಂದು ಜನ ರೈತರಾಗಿದ್ದಾರೆ ಅದರಿಂದ. ರೈತರು ಮಾಡ್ಲಾರ್ದಾರಂತವ್ರು ಎಲ್ಲರೂ ರೈತರು ಹೋಗಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಥಿಯೇಟರ್ 1.5 ವರ್ಷ ಓಡಿದೆ 3 ಆಟ. ಹೌದು ಸರ್, 1.5 ವರ್ಷ ಪ್ರತಿ ದಿವಸ 3 ಆಟ ಕೆಂಪೇಗೌಡ ಥಿಯೇಟರ್.
ಅಂದ್ರೆ ಹಳ್ಳಿ ಜನ ಹಿಡ್ಕೊಂಡು ತಮ್ಮದು ಎತ್ತಿನ ಬಂಡಿನಲ್ಲೋ ಎದರಲ್ಲೋ ಬಂದು ತಮ್ಮದೆಲ್ಲ ಊಟ ಬುತ್ತಿ ಕಟ್ಕೊಂಡು ಬಂದು ಸಿನಿಮಾ ನೋಡಿ ಇಡೀ ನಮ್ಮದು ಕರ್ನಾಟಕದಲ್ಲೇ ಆಯ್ತು, ಬೇರೆ ರಾಜ್ಯದಲ್ಲೇ ಆಯ್ತು, ದೊಡ್ಡ ಚಿತ್ರ ಅಂದ್ರೆ ಸಂದೇಶಗಳನ್ನು ಕೊಡ್ತಿತ್ತು ಅದು. ಬಂಗಾರದ ಮನುಷ್ಯ ಆಯ್ತು, ಯಜಮಾನ ಒಟ್ಟು ಕುಟುಂಬದೊಳಗೆ ನಾವು ಹೆಂಗಿರಬೇಕು. ಇವತ್ತು ಸ್ಕೂಲ್ ಮಾಸ್ಟರ್ ಬಂತು ಈಗ ಒಂದು 50-60 ವರ್ಷದಿಂದ. ಮಕ್ಕಳೇ ತಮ್ಮ ಶಾಲೆಯನ್ನು ಕಟ್ಕೋತಾರೆ ಇದ್ರಿ, ಬೈಲಲ್ಲಿ ಕೂತು ಓದ್ತಿರ್ತಾರ ಅವರು ಅಶ್ವಥ್ ಅವ್ರು ಮಾಡ್ತಾರದು ಪಾತ್ರ ಎಲ್ಲ ಹೇಳ್ತಾರೆ, ನಮ್ಮ ಶಾಲೆ ನಾವೇ ಕಟ್ಟೋಣ ಅಂತ ಹೇಳ್ತಾರೆ ಅವ್ರು. ಮಕ್ಕಳೆಲ್ಲ ಸೇರಿ ಒಂದು ಶಾಲೆ ಕಟ್ಕೋತಾರೆ. ಸ್ವಾಮಿ ದೇವನೇ ಲೋಕಪಾಲನೆ, ದೇವ್ ನಮೋಸ್ತುತೆ ಪ್ರಾರ್ಥನೆ, ಇದು ಎಲ್ಲ ಪ್ರತಿ ಶಾಲೆನೊಳಗಿತ್ತು. ಅಂದ್ರೆ ನಾವೇನು ಹೇಳ್ತೀವಿ, ಅದಕ್ಕೆ ಈ ವಿಷಯ ಮಾತಾಡ್ತೀವಿ ಅಂದ್ರೆ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಿತ್ತಲ್ಲ, ಅದೆಲ್ಲ ಈ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಹೇಳ್ರಿ? ಕತೆಗಳು ಇರ್ಬೋದು, ಮತ್ತೆ ಒಂದಿಷ್ಟು ಕಲಾವಿದ್ರು ಇರ್ಬೋದು, ಒಳ್ಳೊಳ್ಳೆ ಕತೆಗಳು ಮತ್ತೆ ಬರ್ತಾ ಇಲ್ಲ ಅಂತ ಹೇಳಿ ಅನಿಸ್ತದೆ ನನಗೆ. ಈ ಜನದ ಬೇಡಿಕೆನೂ ಹಾಗೆ ಇರುತ್ತಲ್ವ ಸರ್, ಇವಾಗ ಜನದ ಬೇಡಿಕೆ ಟ್ರೆಂಡ್ ಚೇಂಜ್ ಆಗಿದೆ, ಹೇಗ್ ಬೇಡಿಕೆ ಇರ್ತದೆ ಅದೇ ರೀತಿನೂ ಜನರಿಗೆ ಏನ್ ಬೇಡ್ತಾರ ಅದನ್ನ ಕೊಟ್ಕೋತ. ಹೌದು, ಶಾರ್ಟ್ ಮೂವಿ ಕೆಲವು ಸಿನಿಮಾದ ಹೆಸರೇ ಗೊತ್ತಿರೋದಿಲ್ಲ, ಸಿನಿಮಾ ನೋಡಿ ಬಂದ್ರೂ ಗೊತ್ತಿರೋದಿಲ್ಲ, ಯಾವುದೋ ನೋಡಿನಲ್ಲ ಅಂತ ಹೇಳ್ತದೆ. ಅಂದ್ರೆ ಮುಖ್ಯವಾಗಿ ಏನಾಗ್ತಿತ್ತು ರೀ ಅವಾಗ, ಕಾದಂಬರಿಗಳು ಚಿತ್ರ ಆಗ್ತಿದ್ದು. ನಿಜ ಸರ್. ಇವಾಗ ತ್ರಿವೇಣಿ ಅವ್ರದ್ದು ಬೆಕ್ಕಿನ ಕಣ್ಣು, ಶರಪಂಜರ, ಆಮೇಲೆ ನಿಮ್ಮದು ಗೆಜ್ಜೆ ಪೂಜೆ 1-2 ತರಾಸು ಅವ್ರದ್ದು ಡಬ್ಬಿಂಗ್ ಆಗ್ತಿತ್ತು. ಹೌದು, ಎಲ್ಲ ಆ ಕಾದಂಬರಿಗಳನ್ನು ಜನ ಓದ್ತಿದ್ರು ಅವಾಗ. ಹೌದು ಸರ್. ಇವಾಗ ಯಾರೂ ಓದೋದಿಲ್ಲ. ಆ ಓದಿದ್ರಿಂದ ಏನಾಗಿ ಬಯಲುದಾರಿ 2 ಕನಸು, ಆ ಓದಿದ್ರೆ ನಾ ಅದನ್ನು ಓದಿನ ಸಿನಿಮಾ ನೋಡಿ ಬಿಡ್ಬೇಕಂತಿದ್ರು. ಅಂದ್ರೆ ಮುಖ್ಯವಾಗಿ ಅದು ಒಂದು ಕಾರಣದ. ಪುಸ್ತಕ ಓದೋದೇ ಹೋಗ್ಬಿಟ್ಟಿದೆ ಸರ್ ಇವಾಗ. ಮೊಬೈಲ್ ಬಂತಲ್ಲ, ಮೊಬೈಲ್ ಬಂತು, ಓದಬೇಕು ಮನುಷ್ಯ. ಹೌದು ಸರ್. ಓದಿನಿಂದೇ ಬುದ್ಧಿವಂತ ಆಗ್ತಾನೆ. ನಿಜ ಸರ್. ಪುಸ್ತಕ ನಮ್ಮ ಒಳ್ಳೆ ಸ್ನೇಹಿತ ಆತ. ಹೌದೌದು. ನಾವು ಟಿವಿ ಸಿನಿಮಾ ನೋಡೋದ್ಕಿಂತ ಪುಸ್ತಕ ಓದಿದ್ರೆ ಅದ್ರದ್ದು ಬೇರೆನೆ ಅರ್ಥ ಆಗಿರುತ್ತೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರ ನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಅಡವಿಯೋಳು ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರೋ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆ ಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ, ಫುಲ್ಲಲೋಚನ ಶ್ರೀ ಕಾಗಿನೆಲೆಯಾದಿ ಕೇಶವನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಆ ಕೇಳುವರೆ, ಇದಾಗಿತ್ತು ಭಕ್ತ ಕನಕದಾಸರ ರಚನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ದೇವರನ್ನು ನಂಬಿದರೆ ಸಾಕು, ನಮ್ಮನ್ನು ಕಾಯುವವನು ಅವನು. ಲಕ್ಷಿತಾ ಅವರ ನಾವಿನ ಚಲನಚಿತ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಹೌದು ಸರ್. ಆದ್ರೆ ನೀವು ತುಂಬಾ ಚೆನ್ನಾಗಿ ಆಡ್ತೀರಾ ಸರ್. ಈ ವಯಸ್ಸಲ್ಲಿ ಇಷ್ಟೊಂದು ವಯಸ್ಸು ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡ್ತೀರಾ. ಲಕ್ಷಿತಾ ಅವರ ಚಲನಚಿತ್ರ ಈಗ ಮೊದಲಿನ ಕಲಾವಿದರಿಗೂ ಈಗಿನ ಕಲಾವಿದರಿಗೂ ಅಂತರ ನೀವು ಹೇಳಲೇಬೇಕು. ಮೊದಲು ಅವ್ರದ್ದು ಆಗಿನ ಕಾಲದ ಬಗ್ಗೆ ಮಾತಾಡ್ರಿ.
ಬಿ ಸರೋಜಾದೇವಿ, ಜಯಂತಿ, ಭಾರತಿ, ರಾಜ್ಕುಮಾರ, ವಿಷ್ಣುವರ್ಧನ, ಅಶ್ವಥ್ ಅವರು, ಪಂಡರೀಬಾಯಿ, ಮೈನಾವತಿ ದಿಗ್ಗಜರಿದ್ದಾರೆ. ಹಾಂ, ಬಟ್ ಈಗಿನ ಕಲಾವಿದರ ಹೆಸರು ನಮಗೆ ನೆನಪೇ ಉಳಿದಿಲ್ಲ. ನಿಜ ನಿಜ ಸರ್. ಮೊದಲಿನ ಬಗ್ಗೆ ಮಾತಾಡ್ರಿ ಫಸ್ಟ್ ನೀವು. ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳಲ್ಲ. ಇರ್ಲಿ ನೋಡಿ, ಅನುಭವ ಹೇಳಿ. ಬಿ ಸರೋಜಾ ದೇವಿ ಅಮ್ಮ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಅವರು ಕಲೆ, ಅವ್ರದ್ದು ನಟನೆ, ಹಬ್ಬ ಹೇಳಕ್ಕಾಗಲ್ಲ ಸರ್. ಅಷ್ಟು ಚೆನ್ನಾಗಿ ಅಂದ್ರೆ ತಮ್ಮ ಜೀವನವನ್ನು ಮುಡುಪಿಟ್ಟಾರ ಅವರು. ಹೌದು ಹೌದು ಹೌದು, ಹಿಂಗೆ ಹೇಳ್ತೀನಿ ನಾನು. ನಿಜ ಸರ್, ನಿಜ ಹೇಳ್ತೀನಿ. ಅವ್ರಿಗೆ ಒಂದಿನ ಈ ಕ್ಷಣಕ್ಕೆ ಒಂದ್ ಸ್ವಲ್ಪ ಹೊತ್ತಿಗೆ ಮುಗಿಯಲ್ಲ ಅವ್ರದ್ದು ಹೇಳ್ಬೇಕಂದ್ರೆ. ತುಂಬಾ ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಇವತ್ತು ರಾಜ್ಕುಮಾರ ಹೌದು, ಒಬ್ಬ ರೈತನಾಗಿಯೂ ಇದ್ನಲ್ಲ, ರಾಗಿ ಮುದ್ದೆ ತಿಂದ್ಕೊಂಡಿದ್ರು. ರಾಜ್ಕುಮಾರ್ ಅವರು ಅಣ್ಣವರು ಫಿಲಮ್ ನೋಡಿ ಎಷ್ಟೊಂದ್ ಜನ ಲೈಫ್ನ ಬದಲಾಯಿಸ್ಕೊಂಡಾರೆ. ಯಾಕಂದ್ರೆ ಇವತ್ತು ಅನಕ್ಷರು, ಇವತ್ತು ಶಾಲೆಗೇನೆ ಹೋಗಿಲ್ಲ. ರಾಜ್ಕುಮಾರ್ ಅವ್ರ ಚಿತ್ರ ನೋಡಿದರೆ ಅವರ ಜೀವನದ ಬಗ್ಗೆ ಅರ್ಥ ಆಗ್ತಿತ್ತು. ಇವತ್ತು ನಾನೇ ಭಕ್ತ ಕನಕದಾಸ ಅಂದ್ರು ಅವರು, ನಾನೇ ಜಗಜ್ಯೋತಿ ಬಸವೇಶ್ವರ ಅಂದರು, ನಾನೇ ಸಂತ ತುಕಾರಾಮ ಅಂದ್ರವರು. ಏನನ್ನಲಿಲ್ಲ ಅವರು ರಾಜ್ಕುಮಾರ್ ಅವರು. ಎಲ್ಲ ಪಾತ್ರಗಳು 100 ಚಿತ್ರಗಳ ಮೇಲೆ ನಾನೇ ಮಂತ್ರಾಲಯ ಮಹಾತ್ಮೆ, ಕೈವಾರ ಮಹಾತ್ಮೆ, ಎಷ್ಟೊಂದು ಚಿತ್ರಗಳು. ಅವರೆಷ್ಟು ಪರಿಶ್ರಮ, ಎಷ್ಟು ದುಡಿತಿದ್ರು. ಮತ್ತು ಹಾಡುಗಾರರು ಮತ್ತು ಮೇಲೆ ಎಲ್ಲಾನು ಕಾರಣ ಅವರ ಸಂಸ್ಕೃತಿ ಇದರಿಂದ ಮೇನ್ ಎಲ್ಲರೂ ಒಳ್ಳೆ ಹೆಸರು. ಆಮೇಲೆ ಭಾಷಾಭಿಮಾನ ಭಾಳ ಇತ್ತಲ್ಲ, ಹೌದೌದು, ಇತರ ಭಾಷೆಗೆ ಹೋಗಲೇ ಇಲ್ಲ. ಹೌದು, ಉಳಿದವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಹೆಮ್ಮೆ ವಿಷಯ. ನಮ್ಮ ಗೋಕಾಕ್ ಚಳವಳಿಯ ಕನ್ನಡ ಚಳವಳಿಗಾರರಾಗೂ ಇದ್ರು ಅವರು, ರಾಜ್ಕುಮಾರ್ ಅವರು. ಇವಾಗೇನು ಕೆಲವರು ಪಂಚಭಾಷಾ ತಾರೆಯರು, ಪಂಚಭಾಷಾ ನಾಯಕರು, ಅದೊಂದು ಬೇರೆ. ಬಟ್ ಇವರಿಗೆ ಕಲ್ತ್ರೆ ಎಲ್ಲಾನು ಬರ್ತಿತ್ತು, ಹೋಗ್ಲಿಲ್ಲ ಇವರಿದ್ರು. ನನ್ನ ಕನ್ನಡ ಬಿಟ್ಟು ನಾ ಹೋಗೋದಿಲ್ಲ ಅಂತ ಹೇಳಿದ್ರು. ಕನ್ನಡದ ಮೇಲೆ ಇರೋ ಅಭಿಮಾನದಿಂದ ಹೋಗ್ಲಿಲ್ಲ ಅವ್ರು. ಕೊನೆಗೆ ನಮ್ದು ದೇವರಾಗಿ ಉಳ್ಕೊಂಡಾರ ಅವ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ದೇವರ. ಸರಳ ಉಡುಪು, ಸರಳ ವ್ಯಕ್ತಿತ್ವ, ವೇದಿಕೆ ಮೇಲೆ ಬಂದರೆ ಕೈ ಮುಗಿದು ಪ್ರೇಕ್ಷಕರಿಗೆ ನೀವೇ ದೇವರಂತ ಹೇಳ್ತಿದ್ರು ಅವ್ರು. ನಾನು ನಿಮ್ಮ ಸೇವಕ ಅಂತ ಹೇಳ್ತಿದ್ರು. ಇಷ್ಟು ವಿಶಾಲ ಹೃದಯ, ವಿಶಾಲ ಬುದ್ಧಿ ಬರೋದು ಭಾಳ ಕಠಿಣ ಇದ್ದಾರೆ. ಓದಿರೋದೆಷ್ಟು 3ನೇ ತರಗತಿ. ನಾವು ಎಷ್ಟೆಷ್ಟು ಕಲಿತೀವಿ ಅಷ್ಟೆಷ್ಟು ನಮ್ಮ ಸಂಸ್ಕೃತಿ ನಾವು ಬಿಟ್ಕೊತ ಹೋಗ್ತೀವಿ. ಈಗಿನ ಕಲಾವಿದರ ಬಗ್ಗೆ ಮಾತಾಡ್ರಿ. ಈಗಿನ ಕಲಾವಿದ್ರು ಚೆನ್ನಾಗೇ ಮಾಡ್ತಾರೆ ಸರ್. ಈಗಿಂದ ಹೇಗಿರುತ್ತೆ ಅದ್ರ ತಕ್ಕಂಗೆ ಹೊಂದ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಅವಾಗಿನವ್ರಿಗೆ ಈ ಕಲಾವಿದ್ರು ತುಂಬಾ ಓಣೆಲ್ಲ ಊರೆಲ್ಲ ಕಲಾವಿದರಾಗ್ಯಾರಲ್ಲ ಈಗ. ಸರ್ ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲರಿಗೂ ಒಂದೊಂದು ಆಸೆ ಅನ್ನೋದು ಇರುತ್ತಲ್ವಾ. ನಾನು ಬೆಳಿಬೇಕು, ಮಾಡಬೇಕು, ನಾನು ಒಂದು ಚಿತ್ರ ತೆಗಿಬೇಕು, ನಾನು ಮಾಡಬೇಕು, ಎಲ್ಲ ಇದರಲ್ಲಿ ಇದೆ ಅಲ್ಲ. ಇವಾಗ ಅಂದ್ರೆ ನನಗೆ ಕಲೆ ಎಲ್ಲಾರನ್ನೂ ಕೈ ಬಿಸಿ ಕರೆಯುತ್ತೆ ಸರ್, ಆದ್ರೆ ಕೆಲವ್ರು ಮಾತ್ರ ಆರಿಸ್ಕೊಳುತ್ತೆ. ಇವಾಗ ನೀವು ನಿಮ್ದು ಬಗ್ಗೆ ಮಾತಾಡ್ರಿ. ನಿಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ನೀವು ಏನೇನು ಮಾಡ್ಕೊಂಡಿರಿ ಕೇಳುವರಿಗೆ ವಿವರವಾಗಿ ಹೇಳ್ರಿ. ನಾನು ಫಿಲಿಮ್ ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ ಬರೀ ಸಿನಿಮಾ ಸೀರಿಯಲ್ ಮಾಡೋದ್ರಲ್ಲಿ ಕಾಲ ಕಳೆದ್ರಲ್ಲಿ ಏನಿದೆ, ನಾವು ಏನಾದರೂ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂತು. ಅವಾಗ ನಾನು ಒಬ್ಳು ಕಲಾವಿದೆ ಆಗಿಬಿಟ್ಟು ಕಲೆಗೆ ಏನಾದರೂ ಒಂದು ಸಂಬಂಧಪಟ್ಟಿದ್ದು ಮಾಡಿದರೆ ಹೌದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದೊಂದು ಆಸೆ ಇತ್ತು. ಅದಕ್ಕೆ ಒಂದು ಕಲೆಗೆ ಸಂಬಂಧಪಟ್ಟಿದ್ದೇನೆ ಶ್ರೀ ಸರ್ವೇಜನ ಆರ್ಟ್ ಮತ್ತು ಕಲ್ಚರಲ್ ಅಂತ ಹೇಳ್ಬಿಟ್ಟು ಟ್ರಸ್ಟ್ನ ನಿರ್ಮಾಣ ಮಾಡಿದ್ದೀವಿ. ಯಾವಾಗ ಮಾಡಿದ್ರಿ ಅದು 2017ರಲ್ಲಿ ಮಾಡಿದ್ದೀವಿ ಸರ್. 2017 ನೀವು ಟ್ರಸ್ಟ್ ಮಾಡಿದ್ರೆ ಅದಕ್ಕೇನು ಬಾಡಿ ಇರ್ತದೇನ್ರಿ? ಹೌದು, ನಾವು ಒಂದು 9 ಜನ ಇದ್ದೀವಿ. ನೀವು ಅಧ್ಯಕ್ಷರು? ಹೌದು, ರಾಜ್ಯಾಧ್ಯಕ್ಷರು ಇದ್ದಾರೆ. ನಾನೇ ಅದಕ್ಕೆ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ನಿರ್ಮಾಣ ಮಾಡಿರೋದು. ಅದರ ಚಟುವಟಿಕೆ ಬಗ್ಗೆ ಹೇಳ್ರಿ. ಈಗ ಅದನ್ನ ಹೇಳಿದ್ನಲ್ಲ, ನಾನು ಕಲೆಗೆ ಸಂಬಂಧಪಟ್ಟಿದ್ದು ಟ್ರಸ್ಟ್ ಮಾಡ್ಕೊಂಡಿದ್ರಿಂದ ಕಲೆನ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಮತ್ತು ಒಂದು ಬಡ ಕಲಾವಿದರಿಗೊಂದು ವೇದಿಕೆ ಕಲ್ಪಿಸ್ಕೊಡೋಕ್ಕೋಸ್ಕರ ನಾನು ಇದನ್ನ ಮಾಡಿದ್ದೀನಿ. ಇದು ಅದೇ ರೀತಿಯಾಗಿ ನಾವು ಈಗೊಂದು ಅದೇ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಇಡೀ ಕರ್ನಾಟಕ ಸುತ್ತಾಡಿ ಒಂದಿಷ್ಟು ಕಲೆನ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಹೌದೌದು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾವು ಟ್ರಸ್ಟನ್ನು ಇದೊಂದು ಬೆಳೆಸ್ಬೇಕಂದ ಕಾರಣ, ಈಗ ಎಲ್ಲ ರಂಗಭೂಮಿ ಹೇಳಿದ್ರಿ ನೀವು, ರಂಗಭೂಮಿ ಕಲಾವಿದರು ಮತ್ತು ಸಿನಿಮಾ ಮತ್ತು ಸೀರಿಯಲ್ ಕಲಾವಿದರು ಇದ್ದಾರೆ. ಅದರಲ್ಲಿ ಕೆಲವರಿಗೆ ಒಂದು 50-55 ಏಜ್ ಆಗಿದ ತಕ್ಷಣ ಒಂದಿಷ್ಟು ಕಲಾವಿದರಿಗೆ ಅವಕಾಶಗಳು ಸಿಗಲ್ಲ. ಕೆಲವರಿಗೆ 80 ಆದ್ರೂ ಸಿಗುತ್ತೆ, ಕೆಲವರಿಗೆ ಅವ್ರಿಗೆ ಹೇಳೋಕ್ಕಾಗಲ್ಲ. ಆ ರೀತಿ ಇರ್ಬೇಕಾದ್ರೆ ಅವ್ರಿಗೊಂದಿಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಕೆಲವರು
ಕಲೆಗೋಸ್ಕರನೇ ಜೀವನೇ ಮುಡುಪಾಗಿ ಬಿಟ್ಟಿರ್ತಾರೆ. ಬೇಕಾದಷ್ಟು ಜನ ಇದ್ದಾರೆ. ಫ್ಯಾಮಿಲಿನೇ ಬಿಟ್ಟು ಆಚೆ ಬಂದಿರ್ತಾರೆ. ಒಬ್ಬೊಬ್ರು ಮದುವೆನೇ ಮಾಡ್ಕೊಂಡಿರಲ್ಲ. ಈ ತರ ಎಲ್ಲಾನು ತೊಂದರೆ ಅನುಭವಿಸಿದ್ದಾರೆ ಕಲೆಗೋಸ್ಕರ. ಅಂತವ್ರಿಗೆ ಕೆಲವ್ರಿಗೆ ಫ್ಯಾಮಿಲಿ ಇಲ್ಲಾರ್ದಕ್ಕೇನೆ ಒಂದು ಬಾಡಿಗೆ ಆಯ್ತು, ಒಂದು ರೇಷನ್ ಆಯ್ತು, ಒಂದು ಮೆಡಿಸಿನ್ ತಗೊಳಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದು ಒಂದೇ ನನ್ಗೆ ಸ್ವಲ್ಪ ನೋವಾಗ್ತಾ ಇರೋದು. ಅದು ಏನಾದ್ರೂ ಮುಂದೆ ನನ್ನ ಕಡೆಯಿಂದ ಏನಾದ್ರು ಮಾಡ್ಬೇಕಂತೇಳಿ ಪ್ಲಾನ್ ಇದೆ. ನೋಡೋಣ, ದೇವ್ರ ದಯದಿಂದ ಆಯ್ತಂದ್ರೆ ಎಲ್ಲ ಮಾಡ್ತೀವಿ ಬಿಡ್ರಿ. ಒಳ್ಳೆ ವಿಚಾರಗಳದಲ್ಲ, ನಿಜ. ಮಾಡ್ಬೇಕು ಅನ್ನೋ ಬುದ್ಧಿ ಅದಲ್ಲ ಮೊದಲಿದ್ರೆ, ನಾ ಇದನ್ನ ಮಾಡ್ಬೇಕು ಅಂತ ಅನ್ನೋದು. ಹೌದೌದು. ಅಂದ್ರೆ ಇವಾಗ ನಿಮ್ದು ಸೋಷಿಯಲ್ ವರ್ಕ್ ಇದೇನು ಸ್ಟಾರ್ಟ್ ಆಗಿದೆಲ್ಲ, ಇದಕ್ಕೆಲ್ಲ ಜನರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ತುಂಬಾ ಕಡೆ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಬಂದಿದ್ದೀನಿ. ಎಲ್ಲಾ ಊರಲ್ಲಿ ನಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹೇಳ್ರಿ. ಮೊದಲಿಗೆ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡಿದೆ, ಬಾಗಲಕೋಟೆ ಜಿಲ್ಲೆ ನವನಗರ ಮಾಡಿದೆ. ನೆಕ್ಸ್ಟ್ ಆಮೇಲೆ ಕೊಪ್ಪಳದಲ್ಲಿ ಡಿಸ್ಟಿಕ್ ಅಲ್ಲಿ ಮಾಡಿದ್ದೀನಿ. ಅಲ್ಲೆಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಬಳ್ಳಾರಿಯಲ್ಲಿ ನಾನು ಒಂದು ಗೌರ್ಮೆಂಟ್ ಇಂದು ಗಡಿ ಪ್ರದೇಶ ಅಭಿವೃದ್ಧಿ ಪದಾಧಿಕಾರಿ ಬೆಂಗಳೂರು ಇಲಾಖೆ ಅವ್ರ ಕಡೆಯಿಂದ ನಾನು ಒಂದು ಪ್ರಾಜೆಕ್ಟ್ ಮಾಡಿದೆ, ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ. ಆಮೇಲೆ ನಂತರ ಬೆಂಗಳೂರಲ್ಲಿ ಒಂದು ಮಾಡ್ತಾ ಇರ್ತೀನಿ. ಉತ್ತರ ಕರ್ನಾಟಕ ಒಂದು ಸೈಡ್ ಆದ್ರೆ ಒಂದು ಪ್ರೋಗ್ರಾಮ್ ಆದ್ರೆ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಇವರಿಗೆ 8 ವರ್ಷದಿಂದ ಈ ತರ ಮಾಡ್ತಾ ಬಂದಿದ್ದೀನಿ. ನೀವು ಮಾಡ್ಕೊತಾ ಇದ್ದೀರಿ? ಮಾಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸು ಬಂದಿದೆ. ಈಗ ಎಲ್ಲಾ ಕಡೆನೂ ಸ್ವಲ್ಪ ನಮ್ಮ ಟ್ರಸ್ಟ್ ಹೆಸರು ರೀಚ್ ಆಗಿದೆ. ನಂಗೆ ಅದು ಖುಷಿ ಆಗ್ತಾ ಇದೆ. ಅಂದ್ರೆ ನೀವು ಎಲ್ಲ ಪ್ರತಿ ಜಿಲ್ಲೆನಲ್ಲಿ ಮಾಡ್ತಾ ಇದ್ದೀರಿ ಇವಾಗ? ಜಿಲ್ಲೆ ಅಂತ ಇಲ್ಲ ಸರ್, ಎಲ್ಲಿ ಅನುಕೂಲತೆ ಆಗ್ತದೆ, ಎಲ್ಲಿ ಅವಶ್ಯಕತೆ ಐತಿ ನೋಡಿ, ಅವಶ್ಯಕತೆ ತಿಳ್ಕೊಂಡು ಮಾಡೋದು. ಎಲ್ಲಿ ಕಲಾವಿದರು ಇರ್ತಾರೆ ಜಾಸ್ತಿ, ಅಲ್ಲಿ ಅವಶ್ಯಕತೆ ಇರುತ್ತೆ, ಅಲ್ಲೆಲ್ಲ ಮಾಡ್ತೀವಿ. ಇವಾಗ ಲಕ್ಷಿತಾ ಅವರೇ, ಇವಾಗ ನಿಮ್ದು ಇದ್ರ ಫೀಲ್ಡ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಈಗ ಅಶಕ್ತ ಕಲಾವಿದರು ಅಂತ ಹೇಳ್ತೀವಿ ನಾವೀಗ. ಅಂದ್ರೆ ಜೀವನ ಮುಡುಪಾಗಿಟ್ಟಾರೆ, ಅವರು ಅಸಹಾಯಕರಾಗಿರ್ತಾರೆ. ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ ನೀವು? ಅದೇ ನಮ್ದು ಒಂದ್ ಸ್ವಲ್ಪ ಟ್ರಸ್ಟ್ ಇಂಪ್ರೂವ್ ಮಾಡಿ, ಅಲ್ಲ ಹಣ ಸಹಾಯ, ಅದೇನೆ ಹಣ ಸಹಾಯನೇ ಹೆಂಗ್ ಬರ್ತದೆ ನಿಮಗದು? ನಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೆ ಸ್ವಲ್ಪ ಸರ್ಕಾರ ಕಡೆಯಿಂದನೇ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಇದು ಮಾಡ್ತೇನೆ. ನೀವು ಒಬ್ರು ಇಬ್ರು ಅಲ್ಲೂ ಅಲ್ಲ ಸರ್. ಹೌದು, ಮತ್ತೆ ಈಗ ರಂಗಭೂಮಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಜನ ಇದ್ದಾರೆ. ಇವಾಗ ಒಂದು 55-60 ವರ್ಷ ಆದ್ಮೇಲೆ ಅವ್ರಿಗೆ ಏನು ಕೆಲವ್ರಿಗೆ ಬರಲ್ಲ. ಈಗ ಅದೇ ಗೌರ್ಮೆಂಟ್ ಕೆಲಸ ಮಾಡಿರ್ತಾರ ಅಂಥವ್ರಿಗೆಲ್ಲ ಇವಾಗ ಪೆನ್ಷನ್ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಇದೇ ರೀತಿ ಈಗ ನೀವು ಇವರು ಜನಕ್ಕೋಸ್ಕರನ ಮನೋರಂಜನಕ್ಕೋಸ್ಕರನೇ ಇವರು ಕೆಲಸ ಮಾಡಿರ್ತಾರಲ್ವ, ಅವರಿಗೂ ಒಂದು ಏನಾದ್ರೂ ಒಂದು ವ್ಯವಸ್ಥೆ, ನಮಗೆ ಜಾಸ್ತಿ ಇರ್ಲಿಲ್ಲ ಅಂದ್ರೆ ಕಮ್ಮಿಗೆ ಒಂದು ಮೆಡಿಸಿನ್ಗಾದ್ರೂ ಒಂದು ಯಾವ್ದಕ್ಕಾರ ಒಂದು ಯೂಸ್ ಆಗಕ್ಕ ಸ್ವಲ್ಪ ಸಹಾಯ. ಹೌದು, ಯಾವ್ದಕ್ಕಾರ ಒಂದಕ್ಕೆ ಯೂಸ್ ಆಗ್ಲಿ ಅನ್ನಕ್ಕೋಸ್ಕರ ಒಂದು ಸಹಾಯ ಅವ್ರಿಗೆ ಸಿಗ್ಬೇಕಂತೇಳಿ ನಾನು ಕೇಳ್ಕೊಂತ ಇದ್ದೇನೆ ಅಷ್ಟೇ. ನೀವು ಇಷ್ಟೆಲ್ಲ ಪರಿಶ್ರಮ ಮಾಡ್ತೀರಿ, ನಿಮಗೆ ಬರ್ಡನ್ ಅನ್ಸೋದಲ್ಲ ಏನ್ರಿ? ಅನ್ಸುತ್ತೆ ಸರ್, ಹಿಂಗೆ ಅನ್ಸುತ್ತೆ. ಬಟ್ ಬರ್ಡನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಕ್ಕಾಗತ್ತೆ. ನಾನು ಇದು ಒಂದು ಟ್ರಸ್ಟ್ ಅಂತಂದ್ರೆ ಒಂದು ಮಗು ಅಂತ ಅನ್ಕೊಂಡಿದೀನಿ ಸರ್. ಮಗು ಅಂತ ಅನ್ಕೊಂಡಿದೀವಿ. ಈಗ ಒಂದು ಒಂದ್ ಮಗು ಆತಂದ್ರೆ ನಮಗ ಅದು ಕಷ್ಟ ಆಗತ್ತೆ ಬೆಳ್ಸಕ್ ಅಂತ ಹೇಳ್ಬಿಟ್ಟು ನಾವು ಕೈ ಬಿಡ್ತೀವ. ಅದೇ ರೀತಿಯಾಗಿ ನಾವು ಒಂದು ಟ್ರಸ್ಟ್ ಅಂದ್ರೆ ಒಂದು ಮಗು ಅಂತ ತಿಳ್ಕೊಂಡ್ರೆ ನಾವು ಅದು ಬೆಳೆಸ್ತಾ ಹೋಗ್ತಾ ಇದ್ರೆ ಅವ್ ನಮ್ಮನ್ನ ನೋಡ್ಕೋತಂದ್ರೆ ಚೆನ್ನಾಗಿ ದುಡ್ಡು ಕೊಟ್ಟು ಅಂತ ಅಲ್ಲ, ಒಂದು ಗೌರವ ತಗೊಂಬಂದ್ ಕೊಡ್ದತ್ತಲ್ಲ ನಮ್ಗೆ. ಅದಕ್ಕಿಂತ ಇದು ಜಾಸ್ತಿ ಏನ್ ಬೇಕು? ನಾಳೆ ನಾವು ಸತ್ರೆ ನಾವು ಅದೇ ತಾನೇ ತಗೊಂಡು ಹೋಗೋದು, ಗೌರವ. ಒಳ್ಳೆ ಮಾತದ. ಅದೇ ಅಂತ ನೀವ್ ಹೇಳೋದು, ನಂಬಿ ಕೆಟ್ಟವರಿಲ್ಲವೋ, ನಂಬಿದ್ರೆ ಯಾರು ಕೆಡೋದಿಲ್ಲ ಅಂತ ಹೇಳ್ತೀರಿ ನೀವೇ. ಸಾಧ್ಯವಾಗಿ ಎಲ್ಲ ಕೆಲಸ ನಾವು ಮಾಡಬಹುದು, ನಂಬಿಕೆ ಇಡಬೇಕು. ಅದ್ರ ಮೇಲೆ, ಆ ಕೆಲಸದ ಮೇಲೆ ಶ್ರದ್ಧಾ, ಭಕ್ತಿ, ವಿಶ್ವಾಸ, ಯಾವುದೇ ಕೆಲಸ ಮಾಡ್ಲಿ ಶ್ರದ್ಧೆಯಿಂದ ಮಾಡ್ಬೇಕು, ಆಗ್ತದೆ. ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡಬಾರ್ದು. ಇಷ್ಟಪಟ್ಟು ಮಾಡಿದ್ರೆ ಅದು ಆಗುತ್ತಾ ಬಿಡುತ್ತೆ ಸೆಕೆಂಡ್ರಿ. ನಮ್ಮ ಅಲ್ಲಲ್ಲ ನಮ್ಮ ಕರ್ತವ್ಯ ಮಾಡ್ತಾ ಹೋದ್ರೆ, ಕೆಲಸ ಮಾಡ್ತಾ ಹೋದ್ರೆ ಅದು ಫಲ ದೇವ್ರು ಕೊಟ್ಟೆ ಕೊಡ್ತಾನೆ. ಕೇಳುಗರೆ, ದಿನಕರ ದೇಸಾಯಿಯವರ ಒಂದು ಸುಂದರ ಹಾಡು. ಅಡವಿಯೋಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲವೋ. ಅಡವಿಯೋಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲವೋ, ನಾನಲ್ಲವೋ. ಅಡಿಗಡಿಗೆ ನಾನಿರುವೆ, ಪೊಡವಿಯೋಳು ತುಂಬಿರುವೆ. ಅಡಿಗಡಿಗೆ ನಾನಿರುವೆ, ಪೊಡವಿಯೋಳು ತುಂಬಿರುವೆ. ಹುಡುಕಿ ತೆಗೆಣಿ ನಾನಿಲ್ಲಿ ನಿನ್ನ ಭಕುತಿಯಲ್ಲಿ, ಹುಡುಕಿ ತೆಗೆಣಿ ನಾನಿಲ್ಲಿ ನಿನ್ನ ಭಕುತಿಯಲ್ಲಿ, ನಾನಿಲ್ಲಿ ನಿನ್ನ ಭಕುತಿಯಲ್ಲಿ. ಅಡವಿಯೋಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ,
ಗಿಡದಡಿಯ ಕರಿಕಲ್ಲು ನಾನಲ್ಲವೋ ಧನ ಕನಕ ಬೇಕಿಲ್ಲ ವನಮಾಲೆ ಬೇಕಿಲ್ಲ ಧನ ಕನಕ ಬೇಕಿಲ್ಲ ವನಮಾಲೆ ಬೇಕಿಲ್ಲ ನನಗೇಕೆ ಹಣ್ಣುಗಳು ಹೂಗಳೇಕೋ ನನಗೇಕೆ ಹಣ್ಣುಗಳು ಹೂಗಳೇಕೋ ನನಗೇಕೆ ಹಣ್ಣುಗಳು ಹೂಗಳೇಕೋ ಅಡವಿಯೋಳು ನಾನಿಲ್ಲ ಗುಡಿಯೊಳಗೆ ನಾನಿಲ್ಲ ಗಿಡದಡಿಯ ಕರಿಕಲ್ಲು ನಾನಲ್ಲವೋ ನನಗೇಕೆ ನೊರೆ ಹಾಲು ದನದ ಕರು ಸೇವಿಸಲಿ ನನಗೇಕೆ ನೊರೆ ಹಾಲು ದನದ ಕರು ಸೇವಿಸಲಿ ನನಗಿರಲಿ ನಿರ್ಮಲಾಂತಕ ಕರುಣವು ಅಂಥ ಕರುಣವು ನನಗಿರಲಿ ನಿರ್ಮಲಾಂತ ಅಂಥ ಕರುಣವು ನನಗಿರಲಿ ನಿರ್ಮಲ ಅಂಥ ಕರುಣವು ನನಗಿರಲಿ ನಿರ್ಮಲ ಅಂಥ ಕರುಣವು ಅಡವಿಯೋಳು ನಾನಿಲ್ಲ ಗುಡಿಯೊಳಗೆ ನಾನಿಲ್ಲ ಗಿಡದಡಿಯ ಕರಿಕಲ್ಲು ನಾನಲ್ಲವೋ ನಾನಲ್ಲವೋ ನಾನಲ್ಲವೋ. ಕೇಳುಗರೆ, ದಿನಕರ ದೇಸಾಯಿಯವರು ಅಡವೆಯೋಳು ನಾನಿಲ್ಲ ಗುಡಿಯೊಳಗೆ ನಾನಿಲ್ಲ ಗಿಡದಡಿಯ ಕರಿಕಲ್ಲು ನಾನಲ್ಲವೋ. ಭಗವಂತ ನಮಗೇನು ಹೇಳ್ತಾನ, ನಿನ್ನನ್ನು ಏನೇನು ಕೊಡಬೇಡ, ನಿನ್ನ ಭಕ್ತಿ ಪ್ರೀತಿ ನಿನ್ನ ನಿರ್ಮಲ ಅಂತಃಕರಣವು ಅದನ್ನು ನಾ ಮೊದಲು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನ. ಲಕ್ಷಿತಾ ಅವರ, ಹೇಳಿ ಸರ್. ನಿಮ್ದು ಈಗ ಈ ಪ್ರಾಜೆಕ್ಟ್ ಏನು ಮಾಡ್ತಿರಲ್ಲ, ಇದ್ರೊಳಗೆ ಮತ್ತೆ ಮುಂದೆ ಏನು ಬೆಳವಣಿಗೆ ಮಾಡ್ಬೇಕಂತ ಮಾಡಿರೇನು? ಇನ್ನೂ ಒಂದು ಏನಂತಂದ್ರೆ, ನಾವು ಎಲ್ಲಾ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಆಯ್ತು, ಪ್ರೈವೇಟ್ ಸ್ಕೂಲಲ್ಲಿ ಆಯ್ತು, ಎಷ್ಟು ವಿದ್ಯೆ ಎಷ್ಟು ಮುಖ್ಯ ಆಗುತ್ತೋ ಅದ್ರ ಜೊತೆಗೆ ಒಂದು ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸಂಸ್ಕಾರ ಬೇಕು ಈಗಿನ ಮಕ್ಕಳಿಗೆ. ಹೌದೌದು. ಈಗೆಲ್ಲಾರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಸಂಸ್ಕಾರ ಇಲ್ಲಾರದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ತಂದೆ ತಾಯಿ ಮೇಲೆ ಪ್ರೀತಿ ಹೊಟ್ಟು ಹೋಗೋದಂದ್ರೆ ಸಂಸ್ಕಾರ ಇಲ್ಲ ಅಂತ ಪೂರ್ತಿ ಹೋಗಿದೆ. ಹೌದು. ಅಲ್ಲ, ನಮ್ಮನ್ನ ಬಿಟ್ಟೆಲ್ಲ ಪ್ರದೇಶಿಗೆ ಹೋಗ್ತಾರಲ್ಲ, ಹೌದೌದು. ಹಿಂಗೆ ಹೇಳ್ತೀನಿ. ಅದ್ರ ಜೊತೆಗೆ ಅಲ್ಲಿ ಟೀಚರ್ಸ್ ಎಲ್ಲರೂ ಸಂಸ್ಕಾರನ ಒಂದು ಹೇಳ್ಕೊಡ್ಬೇಕು. ಒಂದು ಅರ್ಧ ಗಂಟೆ ಆದ್ರೂ ನಾವು ಒಂದು ವಾರದಲ್ಲಿ 2 ಸಲ ಆದ್ರೂ ತಗೋಬೇಕು ಅಂತ. ಹೌದೌದು. ಅದಿಲ್ಲ ಅಂದ್ರೆ ಅವ್ರ ಮುಂದೆ ಬೆಳವಣಿಗೆ ಕಷ್ಟ ಆಗುತ್ತೆ ಸರ್. ವಿದ್ಯೆ ಒಂದೇ ಅಂದ್ರೆ ನಾವು ಭಾರತೀಯರು, ನಮ್ಮ ಭಾರತದ ಸಂಸ್ಕೃತಿ ನಮಗ್ ಬೇಕು ಇರಬೇಕು. ಸಂಸ್ಕಾರ ಅಂದ್ರೆ ಏನು? ದೊಡ್ಡವರಿಗೆ ಗೌರವ ಕೊಡೋದು. ತಂದೆ ತಾಯಿಗೆ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದಾಗ ತಂದೆ ತಾಯಿಗೆ ಕಾಲ್ ಮುಗಿದ್ಬಿಟ್ಟು ಹೋಗ್ತಾ ಇದೀವಿ. ಈಗ ನಾವು ಏನು ಅವ್ರು ಎಲ್ಲೋ ಇರ್ತಾರೆ, ಇವ್ರು ಎಲ್ಲೋ ಇರ್ತಾರೆ, ಎಲ್ಲೋ ಇರ್ತಾರೆ. ಹಾಗೆ ಹಂಗ ಆಗ್ಬಿಟ್ಟೈತಿ. ಅದೇ ಸಂಸ್ಕಾರ ಬೇಕು ಅಂತ. ಎಷ್ಟೊಂದು ಅವಾರ್ಡ್ಗಳನ್ನು ತಗೊಂಡಿರಿ, ಸಂಘ ಸಂಸ್ಥೆಗಳು ನಿಮಗೆಲ್ಲ ಸಿಕ್ಕಿವೆ, ಬೇಕಾದಷ್ಟು ನಿಮಗೊಂದು ಗೌರವ ಸಿಕ್ಕಿದೆ, ಜನರ ಚಪ್ಪಾಳೆಗಳು ಸಿಕ್ಕಿವೆ, ಒಂದು ಪ್ರಶಂಸನೀಯ, ನಿಮಗೆ ಖುಷಿ ಅನ್ನಿಸ್ತದಲ್ಲ. ಇವಾಗ ನಿಮ್ಮ ಜನರ ಚಪ್ಪಾಳೆ ಬಿದ್ದಾಗ ನಿಮ್ಗೆ ಏನು ಅನ್ನಿಸ್ತದ? ನಿಮ್ಮ ಮಾತಿಗೆ ಖುಷಿ ಅನ್ಸುತ್ತೆ ಸರ್. ಅದಕ್ಕಿಂತ ನನಗೆ ನಾವಿನ್ನೂ ಅನ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ವಲ್ಲ, ನನ್ಗದು ಅನ್ಸಲ್ಲ, ಖುಷಿ ಅಂತ ಅನ್ಸಲ್ಲ. ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ಜಗತ್ತಲ್ಲಿ ನೆರವೇರಿದ್ರೆ ಮಾತ್ರ ನಮ್ಗದು ಖುಷಿ ಅಂತ ಅನ್ಸುತ್ತೆ. ಅಲ್ಲ, ಒಳ್ಳೆತನ ಬೆಳಿಬೇಕು. ಅಲ್ಲ, ನೀವು ಮಾಡ್ತಾ ಇದ್ದೀರಲ್ಲ, ಹಾದಿ ಒಳ್ಳೇದಲ್ಲ, ದಾರಿ ಒಳ್ಳೇದಿದೆ, ದುಡಿತಾ ಇದ್ದೀರಿ. ನಮ್ಮೂರ ಬಾನುಲಿಂದ ಹೇಳ್ತೀವಿ, ನೀವು ಎಲ್ಲ ಗುರಿ ಮುಡ್ತೀರಿ, ನಿಮ್ಮ ಸಂಸ್ಥೆ ಪೂರ್ತಿ ಬೆಳೀತದೆ ಇದ್ರೆ. ಅದರಲ್ಲೂ ಸಂಸ್ಕಾರ ಬಗ್ಗೆ ವಿಶೇಷ ಆಸಕ್ತಿ ಬಗ್ಗೆ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಬಂದು ನೀವು ಹೇಳಿದ್ರಿ, ನಿಮ್ಗೆ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳಿದರು? ನನಗೆ ಇದ್ರ ಬಗ್ಗೆ ಬಸನಗೌಡ ಪಾಟೀಲ್ ಅಂತ ಹೇಳ್ಬಿಟ್ಟು, ಬಸನಗೌಡ ಪಾಟೀಲ್ ಅವ್ರು ಹೇಳಿದ್ರು. ಅವರು ಒಬ್ರು ಇಲ್ಲಿ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಆಗಿದ್ದರು. ನಂಗೆ ಅವರಿಂದ ತುಂಬಾ ಹೆಲ್ಪ್ ಆಗಿದೆ. ಅವರೇ ಇದು ಒಂದು ರೆಫರ್ ಮಾಡಿದ್ದು, ಈ ತರ ನಿಮ್ಗೆ ಇದು ಮಾಡ್ತಾರೆ. ಅವರು ಕಲಾ ಪೋಷಕರು. ಅವರು ಅದು ಒಂದು ಕಲಾ ಪೋಷಕರು. ರಂಗಭೂಮಿಯವ್ರು ಕಲಾವಿದ್ರು ಬಂದ್ರಪ್ಪ ಅಂದ್ರೆ, ಏನಾದ್ರು ನಾಟಕ ನಡೀತಂದ್ರೆ ಅವ್ರು ಹೋಗಿ ಏನು ನಿರೀಕ್ಷೆ ಇಟ್ಕೊಳ್ದೇನೆ ಅವ್ರು ಹೋಗಿ ಒಂದು ಸಹಾಯ ಮಾಡ್ತಾರ. ಅನ್ನ ಪ್ರಸಾದ ಆಯ್ತು, ಯಾವ್ದ್ ರೀತಿಲಿ ಆದ್ರೂ ಒಂದು ಸಹಾಯ ಮಾಡ್ತಾರಲ್ಲ, ಅದು ನನ್ ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಇವಾಗ ಎಲ್ಲ ಇದ್ದೂನು ಒಂದು ದಾನ ಮಾಡಕ್ ಮನ್ಸು ಮಾಡಲ್ಲ. ಇವ್ರು ಏನು ಇಲ್ದೆ ಇದೇ ಇಲ್ಲ ಅನ್ನೋದನ್ನ ಕೊಡು ಮನಸ್ಸಿದೆ ಅವರಿಗೆ, ಕೊಡು ಮನಸ್ಸಿದೆ. ಇವಾಗ ಕಲೆಗಾರ ಅಂದ್ರೆ ಮುಗಿದು ಹೊತ್ತು ನೋಡ್ರಿ, ಅವ್ರು ಹುಚ್ಚಿಡ್ಸ್ಕೊಂಡ್ಬಿಡ್ತಾರೆ. ಅವ್ರು ಈ ಬೇಕಾದಷ್ಟು ಕಂಪನಿ ನಾಟಕಗಳು ಬಂದು ಅರ್ಧಕ್ಕರ್ಧ ಜನ ಅವ್ರ ಓಣಿನಲ್ಲೇ ಮನಿ ಮಾಡಿಕೊಟ್ಟಿದ್ರು, ರೂಮ್ ಮಾಡಿಕೊಟ್ಟಿದ್ರು,
ಇವ್ರ ಮನೆಗೆ ಬರೋರು ಅವ್ರ ಮನೆಯವರು ಹಂಗೆ ನಮಗೂ ಇಂಥವ್ರ ಅವಶ್ಯಕತೆ ಇದೆ ಸಮಾಜದೊಳಗೆ. ನಿಜ, ಹೌದು ಸರ್, ಬಸನಗೌಡ್ರಂತ ಅವಶ್ಯಕತೆ ಇದೆ. ನಿಜ ನಿಜ, ಹೌದು. ಒಂದು ಆಕಾಶದಲ್ಲಿ ತಾರೆಗಳಿದ್ದಂಗೆ ಹೌದು. ನಿರಂತರವಾಗಿ ಹೊಳಿತಾ ಇರ್ತದೆ ಮನಸ್ಸಿನಲ್ಲಿ. ಪಕ್ಕ ನೀವು ಬೆಳಗಾವ್ ಅಂದ್ಮೇಲೆ ಬಸನಗೌಡ್ರ ಪಾಟೀಲ್ರು ನೀವಂತೀರ. ಆಮೇಲೆ ಈಗ ನಮ್ಮೂರ ಬಾನುಲಿಗೆ ಬಂದರೆ ನಿಮಗೆ ಏನು ಅನ್ನಿಸ್ಲಿಕ್ಕತ್ತದೆ? ತುಂಬಾ ಖುಷಿ ಆಯ್ತು ಸರ್. ಖುಷಿ ನೀವು ಆಗ್ಯದ್ರಿ? ಈ ತರದ್ ಎಲ್ಲರನ್ನು ಗುರ್ತಿಸ್ಬಿಟ್ಟು ಒಂದು ಅವ್ರದ್ದು ಜೀವನ ಚರಿತ್ರೆ ಎಲ್ಲಾನು ನೀವು ಮಾತಾಡ್ಲಿಕ್ಕೆ ಅವಕಾಶ ಇದೆಲ್ಲ ಇದು. ಎಲ್ಲ ಓಪನ್ ಆಗಿ ಮಾತಾಡ್ಸಕ್ ಬಿಡ್ತೀವಿ. ಅಡಿಯಿಂದ ಮುಡಿಯವರೆಗೆ ಅಂತೀವಲ್ಲ, ಹಾ, ಹುಟ್ಟಿನಿಂದ ಇಲ್ಲಿವರೆಗೆ ಹೌದು. ನೀವು ಒಂದೆಲ್ಲ ನಿಮ್ದು ಇದು ಒಂದು ಯಾರ ಹತ್ರ ಹೇಳ್ಕೊಳಕ್ಕೆ ಚಾನ್ಸ್ ಇರಲ್ಲ, ಏನಿಲ್ಲ, ಅವಕಾಶ ಇಲ್ಲ, ಆಗಲ್ಲ. ಇದು ನೀವು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ, ತುಂಬಾ ಹೆಮ್ಮೆ ಅನ್ಸುತ್ತೆ, ಅದು ಖುಷಿನೂ ಆಗ್ತದೆ. ಸಂದರ್ಶನನೇ ಹಂಗಿರ್ತದೆ. ಹಾ, ನಿಜ ಮಾತುಗಳ ಸುರಿಮಳೆ. ನಿಜ. ಅಂದ್ರೆ ಏನಾಗ್ತದೆ, ನಮ್ಮ ಕೇಳುಗರು ನಾವು ಹಿಂಗೆ ಆಗ್ಬೇಕಲ್ಲ, ನಾವು ಇವ್ರಂಗೆ ನಾವು ಯಾಕೆ ಆಗಬಾರ್ದು? ಎಷ್ಟೊಂದು ಜನರಿಗೆ ಈ ಸಂದರ್ಶನಗಳು ಉಪಯೋಗಭೂತ ಅವ್ರ ಜೀವನಕ್ಕಿದ್ದ. ನಿಜ. ಯಾಕಂದ್ರೆ ಹಲವಾರು ರೀತಿಯ ಕಲೆಗಾರರು ಬರ್ತಾರಲ್ಲ, ಇವತ್ತು ಸಾಹಿತಿಗಳು ಬರ್ತಾರೆ, ಕವಿಗಳು ಬರ್ತಾರೆ, ಉದಯೋನ್ಮುಖ ಬರ್ತಾರೆ, ಅಂಧರು ಬರ್ತಾರೆ. ಇಲ್ಲಿ ಅವರು ಒಂದು ಸಾಧನೆ ಒಳಗಿದ್ದಾಗ ನಾವು ಮಾಡಿ ತೋರಿಸ್ಬೇಕಲ್ಲ. ನಾವು ಇಷ್ಟೆಲ್ಲ ಇದ್ದು ನಾವು ಯಾಕೆ ಮಾಡೋದಿಲ್ಲ? ಇಲ್ಲ, ಅದ್ರಲ್ಲಿನೂ ಮಾಡಿದಾರೆ ಸರ್. ಇವಾಗ ಅವ್ರನ್ನ ಸಾಧನೆ ಮಾಡಿದಾರೆ, ಅವ್ರದ್ದು ಎಲ್ಲ ಟ್ಯಾಲೆಂಟ್ ಇದೆ. ಸಿಂಗಿಂಗ್ ಎಷ್ಟು ಜನ ಹಾಡ್ತಾರೆ, ಕ್ರಿಕೆಟ್ ಆಟದ, ವಾಲಿಬಾಲ್ ಇದ್ದಾರೆ, ಹೌದು, ಅವರಿಗೆಲ್ಲ ಇದ್ರೆ ಎಷ್ಟು ಚಂದ ಮಾಡ್ತಾರ ಅವ್ರು. ನಾನು ಅದು ಒಂದು ಆಸೆ, ಅವರಿಂದಾನೇ ನಾನು ಒಂದು ನಾಟಕ ಮಾಡಿಸ್ಬೇಕಂತಿದೆ. ಮಾಡಿಸ್ರಿ, ಮಾಡಿ. ಬಾಲ್ಯ ಮಕ್ಕಳ ಜೊತೆಗೆ ಒಂದು ಅಂಧ ಮಕ್ಕಳಿದಾರಲ್ಲ, ಅವ್ರ ಹತ್ರ ಎಲ್ಲಾನು ಮಾಡಿಸ್ಬೇಕಂತಿದೆ. ಲಕ್ಷಿದಾರಿ, ಇವತ್ತು ಸಮಯ ಮುಗಿಸೋ ಹೊತ್ತಾತು. ಈಗೇನಾಗ್ತಿದೆ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದು ಹೋದು. ಆ ಮಾತುಗಳು ಶೇಷ ಆಗಿ ಉಳ್ಕೋತಾವು. ಇದೊಂದಾದರೆ ನಮ್ಮ ಜೀವನ ಹೆಂಗದೆ, ಇದೊಂದಾದರೆ ಒಳ್ಳೇದಾಗ್ತಿತ್ತು, ಇದೊಂದಾದರೆ ಒಳ್ಳೇದಾಗ್ತಿತ್ತು. ಆ ಶೇಷ ಭಗವಂತನಿಗೆ ಬಿಡೋಣ. ನಮ್ಮದ ಜಾನಪದ ಜಗತ್ತಿನ ಅರಸಿ ಏನು ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗೆ ಲಕ್ಷಿತಾ ಅವರ ಮಾತುಗಳು, ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು ಆಡಬೇಕಾಗಿತ್ತು, ಸಮಯ ಬಂದಾನ. ಅದಕ್ಕೆ ಏನಾಗ್ತದೆ, ಇವಾಗ ನಿಮ್ಮನ್ನು ಮುಂದಿನ ಸಂಚಿಕೆಗೆ ಮತ್ತೆ ನಾನು ಕರೆಸಿ ಮತ್ತೆ ನಿಮ್ದು ಒಳ್ಳೆಯ ವಿಷಯದೊಂದಿಗೆ ಇನ್ನೊಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತೀನಿ. ಖಂಡಿತ ಸರ್. ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತೀನಿ. ಧನ್ಯವಾದಗಳು ನಿಮಗೂ.